ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಆಶಾವಾದಿ ಪ್ರತಿ ಕಠಿಣ ಪರಿಸ್ಥಿತಿಯಲ್ಲಿಯೂ ಅವಕಾಶವನ್ನು ಹುಡುಕುತ್ತಾನೆ, ಆದರೆ ನಿರಾಶಾವಾದಿ ಪ್ರತಿ ಅವಕಾಶದಲ್ಲಿಯೂ ಕಠಿಣತೆಯನ್ನು ಹುಡುಕುತ್ತಾನೆ. ನೀವು ಬಯಸಿದ್ದು ನಿಮಗೆ ಸಿಗಬೇಕೆಂದರೆ ನೀವು ಆಶಾವಾದಿಯಾಗಿ. ಕುಂಭರಾಶಿ ಮೇ ತಿಂಗಳ ರಾಶಿ ಭವಿಷ್ಯ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್. ಮೇ 15ಕ್ಕೆ ಗುರುಗ್ರಹ ನಿಮ್ಮ ಪೂರ್ವ ಪುಣ್ಯ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಿದೆ. ಮೇ 18ಕ್ಕೆ ರಾಹು ಕೇತು ಗ್ರಹಗಳ ಬದಲಾವಣೆಯೂ ಆಗಲಿದೆ. ಗುರುವಿನ ಅನುಗ್ರಹದಿಂದ ಕುಂಭರಾಶಿಯವರಿಗೆ ಗೋಲ್ಡನ್ ಟೈಮ್ ಪ್ರಾರಂಭವಾಗಲಿದೆ. ಮೊದಲಿಗೆ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಗ್ರಹಗಳ ಗೋಚಾರ ಹೇಗಿದೆ ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ, ಶುಕ್ರ ಹಾಗೂ ಬುಧ ಗ್ರಹದ ಜೊತೆ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ಸೂರ್ಯಗ್ರಹ, ಚತುರ್ಥ ಭಾವದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ನಿಮ್ಮ ಅಷ್ಟಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ರಾಹು, ಶುಕ್ರ, ಬುಧ ಗ್ರಹದ ಜೊತೆ ಸ್ಥಿತವಾಗಿರುವುದರಿಂದ ಗಂಟಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಶೀತ, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್, ಅಲ್ಲಿನ ಸಮಸ್ಯೆಗಳು ಕಂಡುಬರುತ್ತವೆ. ಮೇಜರ್ ಹೆಲ್ತ್ ಇಶ್ಯೂಸ್ ಏನೂ ಆಗುವುದಿಲ್ಲ. ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ ಮೇ ತಿಂಗಳಲ್ಲಿ. ಕುಂಭರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೇ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ದ್ವಿತೀಯ ಭಾವದಲ್ಲಿ ಶುಕ್ರ ಹಾಗೂ ರಾಹು ಗ್ರಹ, ಶನಿಗ್ರಹದ ಜೊತೆ ಸ್ಥಿತವಾಗಿದೆ. ನೀವು ಅಂದುಕೊಂಡಂತಹ ಕೋರ್ಸ್ಗಳಿಗೆ ಜಾಯಿನ್ ಆಗಬಹುದು. ಮೊದಲು ನೀವು ಓದಬೇಕು, ನೀವು ಜಾಯಿನ್ ಆಗಬೇಕು ಅಂದುಕೊಂಡಂತಹ ಕ್ಲಾಸಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡುತ್ತಿರಲಿಲ್ಲ. ಆದರೆ ಮೇ ತಿಂಗಳಲ್ಲಿ ನಿಮ್ಮ ಕುಟುಂಬದವರು ನೀವು ಅಂದುಕೊಂಡಂತಹ ಕ್ಲಾಸಸ್ಗೆ ಜಾಯಿನ್ ಆಗಲು ಪರ್ಮಿಷನ್ ಅನ್ನು ಕೊಡುತ್ತಾರೆ. ಪ್ರಯತ್ನವನ್ನ ಮಾಡಿ. ಕುಂಭರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೇ ತಿಂಗಳಲ್ಲಿ ಚೆನ್ನಾಗಿದೆ. ಕುಂಭರಾಶಿಯವರ ಪ್ರೀತಿಯ ಜೀವನ ಮೇ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ಪ್ರೀತಿ ಪ್ರೇಮದ ವಿಚಾರವನ್ನು ಪಂಚಮ ಭಾವದಿಂದ ವಿಮರ್ಶೆ ಮಾಡಬೇಕು. ಕುಂಭರಾಶಿಯವರಿಗೆ ಈ ತಿಂಗಳು ಕೋಪ ಹೆಚ್ಚಾಗಿ ಬರಲಿದೆ, ಏಕೆಂದರೆ ಮಂಗಳ ಗ್ರಹದ ಅಷ್ಟಮ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಆದರೂ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರುತ್ತದೆ. ವಿನಾಕಾರಣ ನಿಮ್ಮ ಹಳೆಯ ಗತಿಸಿ ಹೋದಂತಹ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಲೇ ಇರುತ್ತೀರಾ. ಆ ಘಟನೆಗಳನ್ನು ನೆನಪಿಸಿಕೊಳ್ಳದೆ ಮುಂದೆ ಹೋಗಬೇಕು. ನೀವು ನಿಮ್ಮ ಪ್ರೀತಿಯ ಮೇಲೆ, ನಿಮ್ಮ ಪ್ರೇಮಿಯ ಮೇಲೆ ಅನುಮಾನವನ್ನು ಪಡುವಂತೆ, ಕೋಪಿಸಿಕೊಳ್ಳುವಂತೆ ಗ್ರಹಗಳು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಆದರೆ ನೀವು ಸಮಾಧಾನವಾಗಿದ್ದರೆ ಪ್ರೀತಿಯ ಜೀವನ ಸುಮಧುರವಾಗಿರುತ್ತದೆ. ಕುಂಭರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ವೈವಾಹಿಕ ಜೀವನವನ್ನು ನಿಮ್ಮ ಸಪ್ತಮ ಭಾವದಿಂದ ನೋಡಬೇಕು. ನಿಮ್ಮ ಸಪ್ತಮಾಧಿಪತಿ ಸೂರ್ಯಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಮಾಡುತ್ತಿದೆ. ನಿಮ್ಮ ಕೋಪ ಹಾಗೂ ನಿಮ್ಮ ಜೀವನ ಸಂಗಾತಿಗೆ ನೀವು ಸಮಯ ಕೊಡದೇ ಇರುವಂತಹ ಕಾರಣದಿಂದ ಚಿಕ್ಕ ಪುಟ್ಟ ಮಾತುಗಳಿಗೆ ಕೋಪಿಸಿಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಲಿದೆ. ನಿಮ್ಮ ಜೀವನ ಸಂಗಾತಿ ಬಿಸ್ನೆಸ್ಗೋಸ್ಕರ ಅಥವಾ ಜಾಬ್ಗೋಸ್ಕರ ದೂರದ ಪ್ರದೇಶಗಳಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಮೇ 18ರವರೆಗೂ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ. ಮೇ 18ರ ನಂತರ ನಿಮ್ಮ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ. ಕುಂಭರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಅದೃಷ್ಟ ಹೇಗಿದೆ ಎಂದು ನೋಡೋಣ. ನಿಮ್ಮ ನವಮಾಧಿಪತಿ ಶುಕ್ರಗ್ರಹ ನಿಮ್ಮ ರಾಶ್ಯಾಧಿಪತಿಯ ಜೊತೆಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಟ್ರೇಡಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲು ಅದೃಷ್ಟದ ಸಮಯ ಇದಾಗಿದೆ. ಮೇ 15ಕ್ಕೆ ಗುರುಗ್ರಹ ನಿಮ್ಮ ಪೂರ್ವ ಪುಣ್ಯ ಸ್ಥಾನವಾದಂತಹ ಪಂಚಮ ಭಾವಕ್ಕೆ ಗೋಚಾರ ಮಾಡಲಿದೆ. ಶಿಕ್ಷಕರಿಗೆ, ಪ್ರೊಫೆಸರ್ಗಳಿಗೆ, ಆನ್ಲೈನ್ ಕೋರ್ಸ್ ಮಾಡುತ್ತಿರುವವರಿಗೆ, ಆಫ್ಲೈನ್ ಕ್ಲಾಸಸ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಅನುಕೂಲವಾಗಲಿದೆ. ನಿಮ್ಮ ನವಮಾಧಿಪತಿ ಶುಕ್ರಗ್ರಹ ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದೆ. ಶುಕ್ರ ಎಂದರೆ ಹಣ, ಲಕ್ಸುರಿಗೆ ಕಾರಕ ಗ್ರಹ. ಮೇ ತಿಂಗಳಲ್ಲಿ ಹಣದ ಅರಿವು ಚೆನ್ನಾಗಿರುತ್ತದೆ. ಗೌರ್ನಮೆಂಟ್ ಕೆಲಸ ಮಾಡುವವರಿಗೆ ಶುಭ ಸಮಯ. ಯಾವುದಾದರೂ ಫೈಲ್ ಮೂವ್ ಆಗ್ತಿಲ್ಲ ಅಂತ ಆದರೆ ಮೇ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಲೀಸಾಗಿ ಆಗುತ್ತದೆ. ಗುರುಗ್ರಹ ಮೇ 15ಕ್ಕೆ ನಿಮ್ಮ ಪಂಚಮ ಭಾವಕ್ಕೆ ಪ್ರವೇಶಿಸಿ ನಿಮಗೆ ಹಣ ಬರಲು ದಾರಿಯನ್ನು ಮಾಡಿಕೊಡುತ್ತದೆ.
ಕುಂಭರಾಶಿಯವರು ಮೇ 15ರಿಂದ ನಿಮ್ಮ ಕುಟುಂಬದವರ ಜೊತೆ ಬಹಳ ಅನ್ಯೋನ್ಯವಾಗಿ ಇರಬೇಕಾಗುತ್ತದೆ. ಗುರು ಎಂದರೆ ಕುಟುಂಬಕ್ಕೆ ಕಾರಕ ಗ್ರಹ. ನೀವು ನಿಮ್ಮ ಕುಟುಂಬದವರ ಜೊತೆ ಎಷ್ಟು ಬೆರೆತು ಬಾಳುತ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಹಣದ ಬ್ಲಾಕೇಜಸ್ಗಳು ಕಡಿಮೆಯಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ನಿಮ್ಮ ಸೀನಿಯರ್ಸ್ ಜೊತೆ ಜೂನಿಯರ್ಸ್ ಜೊತೆ ಆರ್ಗ್ಯುಮೆಂಟ್ ಮಾಡಬಾರದು. ಆಂಗ್ಸೈಟಿ ಸ್ಟ್ರೆಸ್ ಮಾಡಿಕೊಳ್ಳದೆ ಸಮಾಧಾನವಾಗಿ ಪಾಸಿಟಿವ್ ಆಗಿ ಕೆಲಸ ಮಾಡಿದ್ದೇ ಆದಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಬಿಸ್ನೆಸ್ ಮಾಡುವವರಿಗೆ ಸರ್ವಶ್ರೇಷ್ಠವಾದಂತಹ ತಿಂಗಳು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಮೇ 15ರ ನಂತರ ನಿಮಗೆ ಹಣದ ಲಾಭವಾಗಲಿದೆ. ರಾಹುಗ್ರಹ ನಿಮ್ಮ ರಾಶಿಗೆ ಮೇ 18ರಂದು ಪ್ರವೇಶಿಸುವುದರಿಂದ ನೀವು ಸ್ಮಾರ್ಟ್ ವರ್ಕ್ ಮಾಡಲು ಪ್ರಾರಂಭ ಮಾಡುತ್ತೀರಾ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲು ಗುರುಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿನಿತ್ಯ ಅರಿಶಿಣದ ಕೊಂಬನ್ನು ತೆಗೆದು ಹಣೆಗೆ ತಿಲಕವನ್ನು ಹಚ್ಚಿಕೊಳ್ಳಿ. ಪ್ರತಿನಿತ್ಯ ಸೂರ್ಯ ದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.